ಕೃಷ್ಣ ಶಬ್ದದ ಅರ್ಥವನ್ನು ಈಗ ನೋಡೋಣ. ಕೃಷಿ ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ ವಿಷ್ಣುಸ್ತದ್ಭಾವಯೋಗಾಚ್ಚ ಕೃಷ್ಣೋ ಭವತಿ ಶಾಶ್ವತ ಅಂತ ಮಹಾಭಾರತದ ಉದ್ಯೋಗ ಪರ್ವದ 70ನೇ ಅಧ್ಯಾಯದ 5ನೇ ಶ್ಲೋಕ. ಕೃಷ್ಣ ಎಂಬ ಹೆಸರಿನಲ್ಲಿ ಕೃಷಿ ಅಂದ್ರೆ ಭೂ ಅಂದ್ರೆ ಪೂರ್ಣ ಅಂತ ಈಗ ಅರ್ಥ ಗೊತ್ತಾಗ್ತದೆ. ನಕಾರ ಅಂತನ್ನೋದು ಸುಖ ಅನ್ನೋ ಅರ್ಥವನ್ನು ಹೇಳ್ತದೆ. ಹೀಗೆ ಪೂರ್ಣವಾದಂತಹ ಸುಖ ಇರುವುದರಿಂದ ಆತನನ್ನ ಕೃಷ್ಣ ಎಂಬ ಶಬ್ದದಿಂದ ವ್ಯವಹರಿಸ್ತಾರೆ. ಸುಖ ಸ್ವರೂಪನಾದವನು ಬಲ ಸ್ವರೂಪನಾದವನು ಅನ್ನೋ ಅರ್ಥವನ್ನು ನಹ ಕೃಷ್ಣ ಎಂಬಲಿನ ನ ಅನ್ನೋದು ಭಗವಂತನಿಗೆ ಹೇಳ್ತದೆ. ಅದಲ್ಲದೆ ಕೃಷಿ ಅಂತಂದ್ರೆ ಭೂಮಿ ಅಂತ ಅರ್ಥ. ನಾನಾ ಥರದ ಅವತಾರಗಳನ್ನು ತಾಳಿ ಭೂಮಿಗೆ ಸುಖ ಕೊಟ್ಟವನು. ಆದ್ರಿಂದ ಅವನನ್ನ ಭೂಮಿಗೆ ನಿರ್ವೃತ್ತಿ ದುಃಖದ ಪರಿಹಾರವನ್ನು ಕೊಟ್ಟು ತಾನು ಸುಖ ಕೊಟ್ಟವನು. ಆ ಕಾರಣಕ್ಕಾಗಿಯೂ ಕೃಷ್ಣ ಅಂತ ಅವನನ್ನ ಹೇಳಬಹುದಾಗಿದೆ. ಕೃಷಾಮಿ ಪೃಥಿವೀಂ ಪಾರ್ಥ ಭೂತ್ವಾ ಕಾರ್ಷ್ಣಾಯ ಸೋಹಲಃ ತಸ್ಮಾತ್ ಕೃಷ್ಣೋಹಂ ಅರ್ಜುನ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯದ 79ನೇ ಶ್ಲೋಕ. ಕಬ್ಬಿಣದ ನೇಗಿಲಿನಲ್ಲಿ ಸನ್ನಿಹಿತನಾಗಿ ನಾನು ಭೂಮಿಯನ್ನ ಉಳುತ್ತೇನೆ, ಅದು ಒಂದು ನನ್ನ ಕಾರ್ಯವಾಗಿದೆ ಅಂತ ಅಲ್ಲಿ ತಿಳಿಸ್ತಾನೆ. ಕೃಷ್ಣ ಶಬ್ದದ ಕುರಿತಾಗಿ ಮಹಾಕೂರ್ಮ ಪುರಾಣದ ಒಂದು ಶ್ಲೋಕವನ್ನು ಆಚಾರ್ಯರು ಗೀತಾ ಭಾಷ್ಯದ 5ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಉದ್ಧರಿಸ್ತಾರೆ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ. ಇಡೀ ಜಗತ್ತನ್ನು ನೀನು ನಿಯಮಿಸ್ತಾ ಇದ್ದೆ, ಹತೋಟಿಯಲ್ಲಿಟ್ಕೊಂಡಿದ್ದೆ, ನಿನ್ನ ಕಡೆ ಸೆಳ್ಕೊಂಡಿದ್ದೆ. ಆದ್ರಿಂದ ಕರ್ಷತೀತಿ ಕೃಷ್ಣ, ಇಡೀ ಭೂಮಿ ಜಗತ್ತನ್ನ ನಿನ್ನ ಕಡೆ ಸೆಳೆದು ಹಿಡ್ಕೊಂಡು ಅನ್ನೋದ್ರಿಂದ ನಿನಗೆ ಕೃಷ್ಣ ಅಂತ ಹೆಸರು. ನಿನ್ನ ಮುನಿಗಳು ಕೃಷ್ಣ ಅಂತ ವರ್ಣಿಸ್ತಾರೆ. ಕೃಷ್ಣೋ ವರ್ಣಶ್ಚ ಮೇ ಯಸ್ಮಾತ್ ತಸ್ಮಾತ್ ಕೃಷ್ಣೋಹಂ ಅರ್ಜುನ ಅಂತ. ಇದು ಮಹಾಭಾರತದ ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯದ 79ನೇ ಶ್ಲೋಕ. ಕೃಷಾಮಿ ಮೇದಿನಿ ಪಾರ್ಥ ಅನ್ನುವಲ್ಲೇ ಬರುವಂಥ ಮತ್ತೊಂದು ಶ್ಲೋಕ ಇದು. ಕಪ್ಪು ಬಣ್ಣದವನಾದ್ರಿಂದ ನನ್ನನ್ನು ಕೃಷ್ಣ ಅಂತ ಹೇಳ್ತಾರೆ ಅಂತ ಭಗವಂತ ತಾನಾಗಿ ಹೇಳಿಕೊಂಡಿರುವಂತಹ ಒಂದು ವರ್ಣನ. ಇದಿಷ್ಟು ಕೃಷ್ಣ ಶಬ್ದದ ಅರ್ಥವನ್ನು ಹೇಳುವಂತಹ ಶ್ಲೋಕಗಳ ಒಂದು ವಿವರ.